ಕರ್ನಾಟಕ ರಾಜ್ಯ ಉರ್ದು ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಚಿತ್ರದುರ್ಗದ ವತಿಯಿಂದ ಫಾತಿಮಾ ಶೇಖ್ ಮತ್ತು ಮೌಲಾನಾ ಆಜಾದ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಸಿಗೆ ನೀರು ಎರೆಯುವ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದಂತಹ ಅವರು, ಫಾತಿಮಾ ಶೇಖ್ ಅವರು 1831 ಜನವರಿ 9ರಂದು ಪುಣೆಯಲ್ಲಿ ಜನಿಸಿದ್ದರು. ಫಾತಿಮಾ ತನ್ನ ಸಹೋದರ ಉಸ್ಮಾನ್ನೊಂದಿಗೆ ವಾಸಿಸುತ್ತಿದ್ದರು. ಕೆಳ ಜಾತಿಗಳ ಜನರಿಗೆ ಶಿಕ್ಷಣವನ್ನು ನೀಡಲು ಪ್ರಯತ್ನಿಸಿದ್ದಕ್ಕಾಗಿ ಫುಲೆ ದಂಪತಿಗಳನ್ನು ಮನೆಯಿಂದ ಹೊರಹಾಕಿದ್ದಾಗ ಫಾತಿಮಾ ಕುಟುಂಬ ಫುಲೆ ದಂಪತಿಗೆ ಆಶ್ರಯವನ್ನು ನೀಡಿತ್ತು. ಶೇಖ್ ಅವರ ಮನೆಯ ಚಾವಣಿ ಅಡಿಯಲ್ಲಿಯೇ ಫುಲೆ ದಂಪತಿ ಶಾಲೆಯನ್ನು ಆರಂಭಿಸಿದ್ದರು. ಈ ಶಾಲೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರು ಜಾತಿ, ಧರ್ಮ ಅಥವಾ ಲಿಂಗದ ಆಧಾರದ ಮೇಲೆ ಶಿಕ್ಷಣವನ್ನು ನಿರಾಕರಿಸಿದ ದಲಿತ ಮತ್ತು ಮುಸ್ಲಿಂ ಮಹಿಳೆಯರ ಮತ್ತು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದರು. ಸಮಾನತೆಗಾಗಿ ತಮ್ಮ ಜೀವಮಾನವಿಡೀ ಹೋರಾಟ ಮಾಡಿದ ಶೇಖ್ ಸ್ಥಳೀಯ ಗ್ರಂಥಾಲಯದಲ್ಲಿ ಕಲಿಯಲು ಮತ್ತು ಭಾರತೀಯ ಜಾತಿ ವ್ಯವಸ್ಥೆಯ ಬಿಗಿ ಹಿಡಿತದಿಂದ ಪಾರಾಗಲು ತನ್ನ ಸಮುದಾಯದ ದೀನ ದಲಿತರ ಮನೆ ಮನೆಗೆ ತೆರಳಿ ಅವರನ್ನು ಆಹ್ವಾನಿಸಿದರು. ಸತ್ಯಶೋಧಕ ಆಂದೋಲನದಲ್ಲಿ ಭಾಗಿಯಾಗಿದ್ದವರನ್ನು ಅವಮಾನಿಸಲು ಪ್ರಯತ್ನಿಸಿದ ಪ್ರಬಲ ವರ್ಗಗಳಿಂದ ಅವರು ದೊಡ್ಡ ಪ್ರತಿರೋಧವನ್ನೇ ಎದುರಿಸಿದರು. ಹೀಗಿದ್ದರೂ ಶೇಖ್ ಮತ್ತು ಆಕೆಯ ಮಿತ್ರರು ಹೋರಾಟವನ್ನು ಮುಂದುವರಿಸಿದರು ಎಂದು ಹೇಳಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿ, ಭಾರತದ ಮೊದಲ ಮುಸ್ಲಿಂ ಶಿಕ್ಷಕಿ ಎಂದು ಪರಿಗಣಿಸಲ್ಪಟ್ಟಿರುವ ಶಿಕ್ಷಣ ತಜ್ಞೆ ಮತ್ತು ಸ್ತ್ರೀವಾದಿ ಫಾತಿಮಾ ಶೇಖ್ ಸಮಾಜ ಸುಧಾರಕರಾದ ಜ್ಯೋತಿರಾವ್ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಸಹವರ್ತಿಯಾಗಿದ್ದ ಫಾತಿಮಾ ಶೇಖ್ 1848ರಲ್ಲಿ ಶಾಲೆಯೊಂದನ್ನು ಸ್ಥಾಪಿಸಿದರು. ಇದು ಭಾರತದಲ್ಲಿ ಬಾಲಕಿಯರಿಗಾಗಿ ಆರಂಭಿಸಿದ ಮೊದಲ ಶಾಲೆಯಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಮಾರುತೇಶ್ ಮಾತನಾಡಿ, ಭಾರತದ ಮೊಟ್ಟ ಮೊದಲ ಶಿಕ್ಷಕಿ, ದಣಿವರಿಯದ ಸತ್ಯಶೋಧಕ, ಆಧುನಿಕ ಶಿಕ್ಷಣದ ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ವೇಷಭೂಷಣ ಅತ್ಯಂತ ಸರಳವಾಗಿತ್ತು. ಖಾದಿ ಸೀರೆಗಳನ್ನು ಅವರು ಧರಿಸುತ್ತಿದ್ದರು. ಸಾವಿತ್ರಿಬಾಯಿ ಫುಲೆ 1831ರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈನ್ನಲ್ಲಿ ಹುಟ್ಟಿದರು. ತಂದೆ ನೇವಸೆ ಪಾಟೀಲ್. ಬಾಲ್ಯದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಜ್ಯೋತಿಬಾ ಫುಲೆ ಅವರನ್ನು ವಿವಾಹವಾದರು. ಅವರ ಯಶಸ್ಸು ಶ್ರೇಯಸ್ಸಿನ ಪಾಲು ಜ್ಯೋತಿಬಾ ಫುಲೆ ಅವರದಾಗಿತ್ತು. ಸ್ತ್ರೀ ಶಿಕ್ಷಣವನ್ನು ತೆರೆದ ಕೀರ್ತಿ ಜ್ಯೋತಿಬಾ ಫುಲೆ ಅವರಿಗೆ ಸಲ್ಲುತ್ತದೆ. ಬಾಲ್ಯ ವಿವಾಹ ರೂಢಿಯಲ್ಲಿ ಇದ್ದ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಮದುವೆಯಾದಾಗ ಅವರಿಗೆ 8 ವರ್ಷ ವಯಸ್ಸಾಗಿತ್ತು. ಸಾವಿತ್ರಿಬಾಯಿ ಫುಲೆ ಅವರಿಗೆ ಮನೆಯೇ ಮೊದಲ ಪಾಠಶಾಲೆ. ಪತಿ ಜ್ಯೋತಿಬಾ ಅವರೇ ಗುರುಗಳು. 1847ರಲ್ಲಿ ಸಾವಿತ್ರಿಬಾಯಿ ಫುಲೆ ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿಯನ್ನು ಪಡೆದರು. ಅವರಿಗೆ 17 ವರ್ಷ ವಯಸ್ಸು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ತರಬೇತಿ ಆದ ಮೊದಲ ಶಿಕ್ಷಕಿಯಾದರು ಎಂದು ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆಯನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಸದಸ್ಯರಾದ ಕೆಪಿ ತಿಪ್ಪೇಸ್ವಾಮಿ, ಜಿಆರ್ ರವಿಕುಮಾರ್, ಅಬಕಾರಿ ತಿಪ್ಪೇಸ್ವಾಮಿ, ಎಂಟಿ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಓ ಶ್ರೀನಿವಾಸ್, ಡಾಕ್ಟರ್ ಅಬ್ದುಲ್ ಹಮೀದ್, ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಸಿ ಹನುಮಂತಪ್ಪ, ವಿಶ್ವನಾಥ್, ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರು ಡಿಸಿ ಪಾಟೀಲ್, ಉರ್ದು ಶಾಲೆಯ ಜಿಲ್ಲಾಧ್ಯಕ್ಷ ಸೈಯದ್ ಹಾರೂನ್ ರಶೀದ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷೆ ಸಣ್ಣ ಸೂರಮ್ಮ, ತಾಲೂಕಾ ಕಾರ್ಯದರ್ಶಿ ಹನುಮಂತರಾಯ, ನಾಯಕನಹಟ್ಟಿ ಸಿಆರ್ಪಿ ಈಶ್ವರಪ್ಪ, ಶಿಕ್ಷಕ ಸದಾಶಿವಯ್ಯ ಉಪಸ್ಥಿತರಿದ್ದರು. ಉರ್ದು ಶಿಕ್ಷಕರ ಸಂಘದ ಮೊಣಕಾಲ್ಮೂರು ತಾಲೂಕಾ ಅಧ್ಯಕ್ಷ ಅಬ್ದುಲ್ ಮಾಲಿಕ್ ಖಾಜಿ, ಉರ್ದು ಶಾಲೆಯ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಹಾಗೆ ನಮ್ಮ ಸಂಘಟನೆ ವಿಚಾರವನ್ನು ಹೇಳಿದ್ದಾರೆ. ಆದ್ಮೇಲೆ ನಮ್ಮ ಈ ಒಂದು ದೇಶದಲ್ಲಿ ಅನೇಕ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸ್ಥಿತ್ಯಂತರಗಳು ನಡೆದು ಇವತ್ತು ನಾವು ಒಂದು ಸುವ್ಯವಸ್ಥಿತವಾದಂತಹ ಸೌಲಭ್ಯಗಳನ್ನು ಒಳಗೊಂಡು ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ
ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಇತಿಹಾಸವನ್ನು ನಾವು ಗಮನಿಸಿದ್ರೆ ಇಂದಿನ ಅನೇಕ ಮಹನೀಯರು ಇವತ್ತು ನಾವೇನು ಒಂದು ಒಳ್ಳೆಯ ವಾತಾವರಣದಲ್ಲಿ ಶಿಕ್ಷಣವನ್ನು ಪಡೆದಿದ್ದೇವೆ, ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ತಾತ ಸ್ಥಳೀಯರನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಇತಿಹಾಸ ಹೇಳುವುದಕ್ಕೆ ಭವಿಷ್ಯ ಹೇಳುವ ಮಾತನ್ನ ನಮ್ಮ ಭಾರತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ. ನಾವು ಸಹ ಇವತ್ತು ಎಲ್ಲ ಒಂದು ಕಡೆ ಕಂಫರ್ಟ್ ಆಗಿದ್ದೀವಿ, ಸುಖವಾಗಿದ್ದೀವಿ ಅಥವಾ ಆರಾಮಾಗಿದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣಭೂತರಾಗಿರ್ತಕ್ಕಂತಹ ಹೋರಾಟಗಾರರನ್ನ ಅವರ ಒಂದು ಜೀವನದ ಸಿದ್ಧಾಂತವನ್ನ ತಿಳುವಳಿಕೆಯನ್ನ ಪಡ್ಕೊಂಡು ಇವತ್ತಿನ ಬದುಕಿಗೆ ಬೇಕಾಗಿರುವಂತಹ ಸ್ಫೂರ್ತಿಯನ್ನ ಪಡೆದುಕೊಳ್ಳುವಂತಹ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ನಮ್ಮ ಫಾತಿಮಾ ಶೇಖ್ ಅವರು 1831 ಜನವರಿ 9ನೇ ತಾರೀಕು ಜನಿಸ್ತಾರೆ. ಅದೇ ತಿಂಗಳು ಜನವರಿ 3, 1831ರಂದು ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಜನಿಸ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರ ಪತಿಯಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರು ತಮ್ಮ ಹೆಂಡತಿಗೆ ಅಂದ್ರೆ ಅವರಿಗೆ 9 ವರ್ಷವಾಗಿದ್ದಾಗ ಮತ್ತು ಜ್ಯೋತಿಬಾ ಫುಲೆ ಅವರಿಗೆ 3 ವರ್ಷವಾಗಿದ್ದಾಗ ವಿವಾಹ ಮಾಡುತ್ತೆ. ಆಗಿನ ಒಂದು ಕಾರಣವನ್ನ ಶಿಕ್ಷಕರು ವಿದ್ಯೆ ಕೊಡೋದೇ ನೀವೇ, ಬುದ್ಧಿ ಕೊಡೋದು ನೀವೇ. ಶಿಕ್ಷಣವೇ ಶಕ್ತಿ. ಶಿಕ್ಷಣದಿಂದ ಏನು ಮಾಡೋಕ್ಕಾಗಲ್ಲ, ಏನು ಮುಂದುವರಿಸಲ್ಲ. ಇವತ್ತು ನಾವೇನು ಮಾಡಿದ್ರೆ ಒಳ್ಳೆ ವಿದ್ಯೆ ಕೊಡೋ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕ್ರಿ, ಪಾಠವನ್ನು ಒಳ್ಳೆ ಪಾಠ ಮಾಡಬೇಕು. ಇಡೀ ಡಿಸ್ಟಿಕ್ಕಿಗೆ ಮಾಡಿದ ಮುಂದಿನ ದಿನಗಳಲ್ಲಿ ಈಗ ನೀವೆಲ್ಲ ಅಪ್ಲೈ ಮಾಡಿ ಅದಕ್ಕೆ ಭಾಗಿಯಾಗ್ತೀನಿ. ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿ ಬಾಪುಲೆ ಅವರ ಸಂಗಾತಿಯಾಗಿ ಏನು 19ನೇ ಶತಮಾನದಲ್ಲಿ ಮಹಿಳೆಯರ ಶಿಕ್ಷಣದ ಒಂದು ಬೆಳಕಿನ ಹಚ್ಚುವ ಕಾಲದಲ್ಲಿ ಸಾವಿತ್ರಿ ಬಾಪುಲೆ ಅವರ ಜೊತೆಗೆ ನಿಂತಹ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ. ಬಹುಶಃ ನೀವೆಲ್ಲರೂ ಕೂಡ ಮಹಿಳೆಯರು ಅತ್ಯಂತ ಸ್ವಾಭಿಮಾನದಿಂದ ಇವತ್ತು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಫಾತಿಮಾ ಶೇಖ್ ಅವರನ್ನ ಸ್ಮರಿಸತಕ್ಕಂತಹ ಕೆಲಸ ಈ ತಾಲೂಕಿನಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರನ್ನ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು, ವಿಶೇಷವಾಗಿ ಇವತ್ತೇನು ನಮ್ಮ ಅಂಗನರು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ರೋಮಾಂಚಕ ಕಾರ್ಯಕ್ರಮ. ಅವರು ಹಿಂದೆ ತಾಲೂಕು ಪಂಚಾಯತ್ಗೆ ಸದಸ್ಯರಾಗಿದ್ರು. ಒಮ್ಮೆ ಕಾರ್ಯಕ್ರಮದಲ್ಲಿ ನಾವು ಒಬ್ಬರಿಗೆ ಆಸೆ ಕೂತಿದ್ವಿ. ನಾನು ಅವತ್ತು ಮಾತಾಡಿದರೆ ಚಳಿಕೆರೆಯಲ್ಲಿ ಫಾತಿಮಾ ಸಾವಿತ್ರಿ ಬಾಪುಲೆ ಜಯಂತಿ ಆಗ್ತಾ ಇದೆ. ಅವರ ಜೊತೆಗೆ ಅವರಷ್ಟೇ ಕಾಣಿಕೆಯನ್ನ ಈ ದೇಶದ ಮಹಿಳೆಯರಿಗಾಗಿ ಕೊಟ್ಟಂತಹ ಫಾತಿಮಾ ಶೇಖ್ ಅವರನ್ನ ಚರಿತ್ರೆಯಲ್ಲಿ ನೆನೆಯುವಂತಹ ಕೆಲಸ ಆಗ್ತಾ ಇಲ್ಲ. ಬಹುಶಃ ಅದಕ್ಕೆ ಒಂದು ಜಿಲ್ಲಾ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರವನ್ನ ನೀವು ಈ ತಾಲೂಕಲ್ಲಿ ಆಯೋಜನೆ ಮಾಡಬೇಕು ಅಂದಾಗ ಅವರು ಒಂದು ಮಾತು ಹೇಳಿದರು. ಸರ್, ನಾಯಕತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಎಷ್ಟು ಸಾವಿರ ಕೂಡ ನಾವು ಆ ಕಾರ್ಯಕ್ರಮದ ಆತಿಥ್ಯವನ್ನ ವಹಿಸಿಕೊಳ್ತೀವಿ ಅಂತ ಅತ್ಯಂತ ಬಹುಶಃ ಅವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವರಿಗೆ ಹೃದಯಪೂರ್ವಕವಾದಂತಹ